ಯಾವ ಥರ ಇವನು ಯಾರು ಗುರು ಸುಮ್ಮನೆ ಸಿಗ್ನಲ್ ಜಂಪ್ ಮಾಡಿ ಇಡ್ತಾವನು ಅವಾಗಿಂದ. 2-3 ಸಿಗ್ನಲ್ ಜಂಪ್ ಮಾಡಿದ್ದಾರೆ. ಎಲ್ಲ ಕಡೆ ಕ್ಯಾಮ್ರಾಸ್ ಇದೆ, ಕ್ಯಾಮ್ರಾಗೆಲ್ಲ ಎದುರ್ಕೊಳಲ್ಲ ನಮ್ಮ ಜನ. ಗುಡ್ ಮಾರ್ನಿಂಗ್ ಯೂಟ್ಯೂಬ್, ನಾನು VNK. ಸೊ ಇವತ್ತಿನ ಒಂದು ಸಂಡೇ ರೈಡ್ ಏನಂದರೆ, ನನ್ನ ಹೊಸ KTM ಅಡ್ವೆಂಚರ್ 250ನಲ್ಲಿ ಒಂದು ಶಾರ್ಟ್ ರೈಡ್ ಮಾಡ್ತಾಯಿದ್ದೀನಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್, ಅಂದರೆ ಗಾಡಿ ತೊಗೊಂಡು ಕೂಡ ಮೋರ್ ದೆನ್ 3 months ಆಗಿದೆ. ಅರೌಂಡ್ 1300 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಬಟ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ದಟ್ ಗಾಡಿದು ಫೀಲ್ ಹೆಂಗಿದೆ, ಮತ್ತು ವಾಟ್ ವರ್ ದ ಎಕ್ಸ್ಪೆಕ್ಟೇಷನ್ಸ್. ನಾನು ಏನೇನು ಅಂದ್ಕೊಂಡಿದ್ದೆ ಗಾಡಿ ತೊಗೊಳಕ್ಕೆ ಮುಂಚೆ, ಯಾಕೆ ಈ ಗಾಡಿ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ. ಅದ್ರ ಜೊತೆಗೆ ಗಾಡಿ ತೊಗೊಂಡ್ಮೇಲೆ ನನಗೇನೇನು ಅನಿಸಿದೆ ಇನ್ ದ ಲಾಸ್ಟ್ 3 monthsಲ್ಲಿ. ಜೊತೆಗೆ ಗಾಡಿ ಪರ್ಫಾರ್ಮೆನ್ಸ್ ಹೆಂಗಿದೆ, ಆಲ್ಸೋ ವಿತ್ ಮೈಲೇಜ್ ಕೂಡ ಏನು ಬರ್ತಾಯಿದೆ. ಮೈಲೇಜ್ ನಮಗೆ TFT ಡ್ಯಾಶಲ್ಲೇ ಸಿಗುತ್ತೆ, ಎಷ್ಟು ಬರ್ತಾಯಿದೆ ಅಂತ. ಅದನ್ನು ನಾನೇನು ಸ್ಪೆಷಲಾಗೇನು ಚೆಕ್ ಮಾಡೋದೇನು ಬೇಕಾಗಿಲ್ಲ. ಐ ಥಿಂಕ್ ಅದು ಅಕ್ಯುರೇಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ದ ಲಾಸ್ಟ್ 3 months ಏನಂದರೆ, ನಾನು ಜಾಸ್ತಿ ಸಿಟಿಲೇ ರೈಡ್ ಮಾಡಿರೋದ್ರಿಂದ, ಸೊ ಐ ಕ್ಯಾನ್ ಟೆಲ್ ಯು ಸಿಟಿಯಲ್ಲಿ ಎಷ್ಟು ಕೊಡುತ್ತೆ ಮೈಲೇಜ್ ಅಂತ. ಐ ಕ್ಯಾನ್ ಟೆಲ್ ಯು ದ್ಯಾಟ್. ಬಟ್ ಆ್ಯಸ್ ಪರ್ ಮೈ ನಾಲೆಡ್ಜ್, ಹೈವೇಲಿ ಸಮ್ವೇರ್ ಅರೌಂಡ್ 35 ಕೊಡುತ್ತೆ. ಬಿಕಾಸ್ ಒಂದು 2 ಸಲ ಹೈವೇ ರೈಡ್ಸ್ ಮಾಡಿದ್ದೀನಿ, ನಾನು ಅದೆಲ್ಲೂ ರೆಕಾರ್ಡ್ ಮಾಡಿಲ್ಲ. ಅದು ಒಂದು ಅರೌಂಡ್ 30-35. ಆಫ್ಟರ್ 3 months ನಾನು ಗಾಡಿ ತೊಗೊಂಡ್ಮೇಲೆ ಯಾವ ಥರ ಇದೆ ಫೀಲ್, ಇಂಜಿನ್ ರಿಫೈನ್ಮೆಂಟ್ ಹೆಂಗಿದೆ, ಗಾಡಿ ಪವರ್ ಹೆಂಗಿದೆ, ಜೊತೆಗೆ ಪಿಲಿಯನ್ ಕಂಫರ್ಟ್ ಕೂಡ ಹೆಂಗಿದೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ರೈಡಿಂಗ್ ಕಂಫರ್ಟ್ ಆ್ಯಂಡ್ ದ ಸೀಟ್ ಕುಷನಿಂಗ್ ಎಲ್ಲ ಯಾವ ಥರ ಇದೆ, ಅದೆಲ್ಲ ಒಂದು ಸ್ಮಾಲ್ ಓವರ್ವ್ಯೂ ಕೊಡ್ಬೋದು ನಿಮಗೆ. ಬಿಕಾಸ್ ಈ ಗಾಡಿ ತೊಗೋಬೇಕು ಅಂತ ತುಂಬ ಜನ ನೋಡ್ತಾ ಇರ್ತಾರೆ. ಐ ಥಿಂಕ್ ದಿಸ್ ಈಸ್ ದ ಬೆಸ್ಟ್ ಎಂಟ್ರಿ ಲೆವೆಲ್ ಅಡ್ವೆಂಚರ್ ಬೈಕ್ ಅಂತ ನಾನು ಅಂದ್ಕೊಂಡಿದ್ದೀನಿ. ದ KTM ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಇದರಲ್ಲಿ, ಆ್ಯಂಡ್ ದ ವೇ ದ KTM ಎಂಜಿನ್ಸ್ ಆರ್ ಮೇಡ್. ಅಂದರೆ ದ KTM ಏನಕ್ಕೆ ಅಂದರೆ ಫೇಮಸ್, ಯುನೋ ದ ಪವರ್ ಡೆಲಿವರಿ ಮತ್ತು ಪವರ್ ಟು ವೇಟ್ ರೇಷಿಯೋ ಎಲ್ಲ KTMಲ್ಲಿ ಟಾಪ್ ನಾಚ್ ಇರುತ್ತೆ. ಪ್ರಾಬ್ಲಿ ದ ಓನ್ಲಿ ಡೌನ್ ಸೈಡ್ ಆಫ್ KTM ಮೇ ಬಿ ಮೈಲೇಜ್ ಅನ್ಕೊತೀನಿ ಅಷ್ಟೇ. ಅದರ್ವೈಸ್ KTM ಈಸ್ ಆಲ್ ಗುಡ್ ಇನ್ ಆಲ್ ದ ಆಸ್ಪೆಕ್ಟ್. ಸೊ ಹೇಳ್ತಾ ಇದ್ದೆ KTM ಬಗ್ಗೆ. KTMಲ್ಲಿ ದಿ ಎಂಟ್ರಿ ಲೆವೆಲ್ ಅಡ್ವೆಂಚರ್ ಬೈಕ್ ಅಂದರೆ ಇದೆ. ಇದು ಬಿಟ್ಟರೆ ವಿ ಹ್ಯಾವ್ ಲಾಟ್ ಆಫ್ ಅದರ್ ಆಪ್ಷನ್ಸ್ ಇನ್ ಬೇರೆ ಬೇರೆ ಮ್ಯಾನುಫ್ಯಾಕ್ಚರರ್ಸಲ್ಲಿ ತುಂಬ ಆಪ್ಷನ್ಸ್ ಇದೆ ನಮಗೆ ADV ಸೆಗ್ಮೆಂಟಲ್ಲಿ. ಇದು ಬಿಟ್ಟರೆ ಪೀಪಲ್ ಯೂಶಲಿ ಗೋ ಫಾರ್ ಸುಜುಕಿ SX 250. ಅದು ಕೂಡ ಸಖತ್ತಾಗಿದೆ ಬೈಕ್. ಅದು ಇಟ್ ಈಸ್ ವೆರಿ ಅಫೋರ್ಡಬಲ್. SX 250 ಐ ವುಡ್ ನಾಟ್ ಕಾಲ್ ಇಟ್ ಚೀಪ್ ಅಂತ ಹೇಳಲ್ಲ. ಇಟ್ ಈಸ್ ವೆರಿ ಅಫೋರ್ಡಬಲ್. SX 250 ಕೂಡ ಸಕ್ಕತ್ತಾಗಿದೆ. ನಾನು ಅದು ಟೆಸ್ಟ್ ರೈಡ್ ಮಾಡಿದ್ದೆ. ದ ಓನ್ಲಿ ರೀಸನ್ ಐ ಬಾಟ್ KTM ಈಸ್ KTM ಹ್ಯಾಸ್ 31 PS ಆಫ್ ಪವರ್, ಜೊತೆಗೆ 25 Nm ಆಫ್ ಟಾರ್ಕ್ ಇದೆ. ಅದರಲ್ಲಿ ದ ಪವರ್ ಈಸ್ ಲಿಟಲ್ ಲೆಸರ್, ಅಂದರೆ ಐ ಥಿಂಕ್ ಅರೌಂಡ್ 25 PS ಇದೆ ಇಫ್ ಐ ಆಮ್ ನಾಟ್ ರಾಂಗ್. ಸೊ ಐ ಥಿಂಕ್ ಐ ಕ್ಯಾನ್ ಪುಟ್ ದ ಸ್ಟ್ಯಾಟ್ಸ್. ನಾನು ಸ್ಕ್ರೀನ್ ಮೇಲೆ ವಾಟ್ ಈಸ್ ದ ಇಂಜಿನ್ ಪವರ್ ಎಲ್ಲ ಏನಿದೆ ಅದನ್ನು ಎನಿ ಹೌ ಯು ಕ್ಯಾನ್ ಗೆಟ್ ಇಟ್ ಇಫ್ ಯು ಗೋ ಟು ದ ವೆಬ್ಸೈಟ್ ಹೋಗಿ ನೀವೆಲ್ಲ ನೋಡಿದ್ರೆ ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್. ಸೊ ನಮಗೆ SX 250 ಬೈಕ್ ಆದಮೇಲೆ ಅದೇ ಸೆಗ್ಮೆಂಟಲ್ಲಿ ಟ್ರ್ಯಾಂಫಲ್ಲಿ 400cc ಬೈಕ್ಸ್ ಇದೆ. ಅದರಲ್ಲಿ ಟ್ರ್ಯಾಂಫ್ ಸ್ಕ್ರ್ಯಾಂಬ್ಲರ್ ಇದೆ ಆ್ಯಂಡ್ ಸ್ಕ್ರ್ಯಾಂಬ್ಲರ್ XC ಇದೆ, ಅದು ಹೊಸದಾಗಿ ಲಾಂಚ್ ಆಗಿರೋದು. ಆ್ಯಂಡ್ ಅದರಲ್ಲಿ ಸ್ವಲ್ಪ ಫೀಚರ್ಸ್ ಎಲ್ಲ ಒಂದೆರಡು ಫೀಚರ್ ಜಾಸ್ತಿ ಇದೆ KTM 250 ಕಂಪೇರ್ ಮಾಡಿದ್ರೆ. ಲೈಕ್ ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ಇದೆ ಇದರಲ್ಲಿ. ಸೊ ಇದರಲ್ಲಿ ಕೂಡ ಲಾಟ್ ಆಫ್
ಟೆಕ್ಸ್ ಇದೆ, ಒಳ್ಳೆ ಫೀಚರ್ಸ್ ಎಲ್ಲ ಇದೆ. ದ ಓನ್ಲಿ ಫೀಚರ್ ವಿಚ್ ಇಸ್ ನಾಟ್ ಅವೈಲಬಲ್ ಅಂದರೆ ಈ ಸೆಗ್ಮೆಂಟಲ್ಲಿ ಇವಾಗ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ, ಜೊತೆಗೆ ಕಾರ್ನರಿಂಗ್ ABS ಅದೆಲ್ಲ ಕೊಟ್ಟಿಲ್ಲ. ಸೊ ಎನಿ ಹೌ ಕಾರ್ನರ್ಸ್ ಎಲ್ಲ ಯಾರೂ ತೊಗೊಳ್ಳಲ್ಲ ಅಡ್ವೆಂಚರ್ ಬೈಕ್ಸಲ್ಲಿ. ಸಿನ್ಸ್ ಅಡ್ವೆಂಚರ್ ಬೈಕ್ಸ್ ಆರ್ ನಾಟ್ ರಿಡನ್ ಇನ್ ದ್ಯಾಟ್ ವೇ, ಅಷ್ಟೊಂದು ಫೀಚರ್ಸ್ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ. ಇವಾಗ ಐ ಆಮ್ ಜಸ್ಟ್ ಟೇಕಿಂಗ್ ದ ಸರ್ವಿಸ್ ರೋಡ್ ಜಸ್ಟ್ ಟು ಎಂಟರ್ ದ ಔಟರ್ ರಿಂಗ್ ರೋಡ್ ಎಂಟರ್ ಆದಮೇಲೆ ಒಳ್ಳೆ ಸ್ಟ್ರೆಚ್ ಇದೆ, ಅದರಲ್ಲಿ ಕಾನ್ಸ್ಟೆಂಟ್ ಸ್ಪೀಡ್ಸ್ ಮಾಡ್ಬೋದು. ಮೇ ಬಿ ಸಮ್ವೇರ್ ಅರೌಂಡ್ 70-80 ಆರ್ ಮೇ ಬಿ ಲೆಸ್ ದೆನ್ 80 ಬಿಕಾಸ್ ಅಲ್ಲಿ ಒಂದಷ್ಟು ಸ್ಪೀಡ್ ಲಿಮಿಟ್ಸ್ ಎಲ್ಲ ಇದೆ. ಕನ್ಸಿಡ್ರಿಂಗ್ ದ್ಯಾಟ್ ಐ ಥಿಂಕ್ ವಿ ಕ್ಯಾನ್ ಡೂ ಅರೌಂಡ್ ಮೇ ಬಿ 60-70 ಐ ಥಿಂಕ್ ದ್ಯಾಟ್ ಈಸ್ ಡೂಯಬಲ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಅಲ್ಲಿ ಏನಾದರೂ ಒಂದು ಇನ್ಸ್ಟ್ರಕ್ಷನ್ಸ್ ಇದ್ದೇ ಇರುತ್ತೆ. ಸೊ ನಾವೇನಾದರೂ 60-70 ಮೇಲ್ ಮಾಡಬೇಕಂದ್ರೆ ಐ ಥಿಂಕ್ ವಿ ಹ್ಯಾವ್ ಟು ಗೋ ಟು ಅ ಡಿಫ್ರೆಂಟ್ ಹೈವೇ. ಸೊ ಇವಾಗ ನಾನು ಸಿಟಿ ಒಳಗೆ ಜಸ್ಟ್ ಒಂದು ಸ್ಮಾಲ್ ರೈಡ್, ಸಂಡೇ ರೈಡ್ ಮಾಡ್ತಿರೋದ್ರಿಂದ ಸೊ ಐ ವಿಲ್ ಸಿ ವಾಟ್ ಇಸ್ ದ ಸ್ಪೀಡ್ ಲಿಮಿಟ್ ಆ್ಯಂಡ್ ಅದ್ರ ಪ್ರಕಾರ ಐ ವಿಲ್ ರೈಡ್. ಸೊ ಇವಾಗ ಕರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಟ್ರೆ KTM ಅಡ್ವೆಂಚರ್ 250ನೇ ಏನಕ್ಕೆ ತೊಗೊಬೇಕಾಯ್ತಂದ್ರೆ KTM ಅಡ್ವೆಂಚರ್ 250ನಲ್ಲಿ ಡೀಸೆಂಟ್ ಪವರ್ ಇದೆ, ಇಟ್ ಈಸ್ ವೆರಿ ಗುಡ್ ಫಾರ್ ಹೈವೇ ಟೂರಿಂಗ್. ಆಮೇಲೆ ವೀಕೆಂಡ್ ರೈಡ್ಸ್ ಮಾಡೋದಕ್ಕೆ ಕೂಡ ಚೆನ್ನಾಗಿದೆ. ಜೊತೆಗೆ ಈ ಬೈಕ್ ತುಂಬ ಹ್ಯೂಜ್ ಆಗಿದೆ. ಇಟ್ ಲುಕ್ಸ್ ಲೈಕ್ ಅ ಬಿಗರ್ ಬೈಕ್, ಅಂದರೆ ಒಂದು 400-450 ಸೊ ಅರೌಂಡ್ ಆ ಥರ ಬಿಗ್ ಬೈಕ್ ಜೊತೆ ನಿಲ್ಲಿಸಿದ್ರೆ ಈ ಗಾಡಿ ನೋಡೋದಕ್ಕೆ ತುಂಬ ದೊಡ್ಡದಾಗಿ ಕಾಣುತ್ತೆ. ಸೊ ಇವಾಗ ಹಿಮಾಲಯನ್ 450 ಈಸ್ ಅ ಹ್ಯೂಜ್ ಬೈಕ್. ಸೊ ಅದೇ ಥರ ಇದು ಕೂಡ ಇಟ್ ಲುಕ್ಸ್ ವೆರಿ ಹ್ಯೂಜ್. ಆ್ಯಂಡ್ ಹೈವೇ ರೈಡ್ಸ್ ಮಾಡಿದ್ರೆ ಇಫ್ ವಿ ಆರ್ ಕ್ರೂಸಿಂಗ್ ಅರೌಂಡ್ ಮೇ ಬಿ 70-80ನಲ್ಲಿ ಒಂದು ಒಳ್ಳೆ ಸ್ವೀಟ್ ಸ್ಪಾಟಲ್ಲಿ ಏನೋ ಕ್ರೂಸ್ ಮಾಡಿದ್ರೆ ದೇರ್ ಆರ್ ಚಾನ್ಸಸ್ ಆಫ್ ಗೆಟಿಂಗ್ ಮೋರ್ ದೆನ್ 35 ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಸೆಗ್ಮೆಂಟಲ್ಲಿ ನಮಗೆ ನಾನು ಆಗಲೇ ಹೇಳ್ತಿದ್ದಂಗೆ ಸುಜುಕಿ SX 250 ಇದೆ, ಅದು ಬಿಟ್ಟರೆ ಟ್ರ್ಯಾಂಪ್ 4 ಸ್ಕ್ರ್ಯಾಂಬ್ಲರ್ ಇದೆ, ಅದು ಬಿಟ್ಟರೆ ಐ ಥಿಂಕ್ SD ಅಡ್ವೆಂಚರ್ ಇದೆ, ಅದು ಸಕ್ಕದಾಗಿದೆ. ಐ ಥಿಂಕ್ ಇಟ್ ಈಸ್ ಅರೌಂಡ್ 334 cc ಬರುತ್ತೆ. ಐ ಆಮ್ ನಾಟ್ ಶ್ಯೂರ್ ಆನ್ ದ ಪವರ್ ಫಿಗರ್ಸ್. ಆ್ಯಂಡ್ ಆಲ್ಸೋ ಆ ಬೈಕ್ ಕೂಡ ಆನ್ ರೋಡ್ ಮೇ ಬಿ ಅರೌಂಡ್ ದ ಟಾಪ್ ವೇರಿಯಂಟ್ ವಿಲ್ ಕಾಸ್ಟ್ ಎಸ್ ಅರೌಂಡ್ 3 lakh ಏನೋ ಆಗುತ್ತೆ ಆನ್ ರೋಡ್. ಜೊತೆಗೆ ಸುಜುಕಿ SX ಕೂಡ ದ ಟಾಪ್ ವೇರಿಯಂಟ್ ಏನಿದೆ ಅದರಲ್ಲಿ ಇಟ್ ವಿಲ್ ಆಲ್ಸೋ ಕಾಸ್ಟ್ ಅರೌಂಡ್ 3 lakh ಆಗುತ್ತೆ, ಆನ್ ರೋಡ್ 3 lakh ಇದೆ. ಈ ಸೆಗ್ಮೆಂಟಲ್ಲಿ ಇದು ಬಿಟ್ಟರೆ ವಿ ಹ್ಯಾವ್ ಎಕ್ಸ್ಪಲ್ಸ್ ಇದೆ, ಎಕ್ಸ್ಪಲ್ಸ್ 210 ಇದೆ ವಿಚ್ ಇಸ್ 204V ಕೂಡ ಇದೆ ಆ್ಯಂಡ್ 210 ಕೂಡ ಇದೆ. ಎಕ್ಸ್ಪಲ್ಸ್ 210 ಆಲ್ಸೋ ಆನ್ ರೋಡ್ ಅರೌಂಡ್ 2.4 lakhಗೆ ಬರುತ್ತೆ, ದ ಟಾಪ್ ವೇರಿಯಂಟ್ ಮೇ ಬಿ 2.5 lakhs ಅನ್ಕೋಬೋದು. ಆ್ಯಂಡ್ ಆಲ್ಸೋ ಎಕ್ಸ್ಪಲ್ಸ್ 210 ನಾನು ತೊಗೊಳ್ಳೋ ಟೈಮಲ್ಲಿ ಇಟ್ ವಾಸ್ ನಾಟ್ ಅವೈಲೇಬಲ್. ಸೊ ತುಂಬ ವೆಯ್ಟ್ ಮಾಡಬೇಕಿತ್ತು, ಟೆಸ್ಟ್ ರೈಡ್ಸ್ ಕೂಡ ಇರಲಿಲ್ಲ. ಸೊ ವಿತೌಟ್ ಟೆಸ್ಟ್ ರೈಡ್ ಐ ಆಮ್ ನಾಟ್ ಶ್ಯೂರ್ ಯಾವ ಥರ ಇವನು ಯಾರು ಗುರು ಸುಮ್ಮನೆ ಸಿಗ್ನಲ್ ಜಂಪ್ ಮಾಡಿ ಇಡ್ತಾವನು ಅವಾಗಿಂದ. 2-3 ಸಿಗ್ನಲ್ ಜಂಪ್ ಮಾಡಿದ್ದಾರೆ. ಎಲ್ಲ ಕಡೆ ಕ್ಯಾಮ್ರಾಸ್ ಇದೆ, ಕ್ಯಾಮ್ರಾಗೆಲ್ಲ ಎದುರ್ಕೊಳಲ್ಲ ನಮ್ಮ ಜನ. ಎಕ್ಸ್ಪಲ್ಸ್ ಅವಾಗ ಅವೈಲೇಬಲ್ ಕೂಡ ಇರಲಿಲ್ಲ, ನಾಟ್ ಈವನ್ ದ ಡೆಮೋ ಬೈಕ್ ಕೂಡ ಇರಲಿಲ್ಲ ಶೋರೂಮ್ಸಲ್ಲಿ ನಾನು ನೋಡ್ದಂಗೆ. ಸೊ ಎಕ್ಸ್ಪಲ್ಸ್ ಅದಕ್ಕೆ ಆ ಒಂದು ರೀಸನ್ಗೆ ಮಾತ್ರ ಹ್ಯಾಡ್ ಟು ಡ್ರಾಪ್ ದ ಎಕ್ಸ್ಪಲ್ಸ್. ಅದರ್ವೈಸ್ ಎಕ್ಸ್ಪಲ್ಸ್ ಇದು ಅಮೇಝಿಂಗ್ ಬೈಕ್, ತುಂಬ ಸಕ್ಕತ್ತಾಗಿದೆ. ಇಷ್ಟು ಬೈಕ್ಸ್ಗೆ ನೀವು ಕಂಪೇರ್ ಮಾಡಿದ್ರೆ ಈ ಸೆಗ್ಮೆಂಟಲ್ಲಿ ಮೇ ಬಿ ಅರೌಂಡ್ 250-300 cc ಸೆಗ್ಮೆಂಟಲ್ಲಿ ಇರೋ ಎಲ್ಲ ಬೈಕ್ಸಲ್ಲಿ KTM ಅಡ್ವೆಂಚರ್ 250 ಈಸ್ ದ ಎಕ್ಸ್ಪೆನ್ಸಿವ್ ಒನ್. ಯಾಕಂತಂದರೆ ಮೇ ಬಿ ಇದರಲ್ಲಿರೋ ಇಂಜಿನ್ ರಿಫೈನ್ಮೆಂಟ್ ಆ್ಯಂಡ್ ಇದರಲ್ಲಿರೋ ಒಂದು ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಎಲ್ಲ ಕ್ರೇಜಿ ಇದೆ. ಸೊ ಈ ಸ್ವಿಚ್ ಗೇರ್ಸು ಮತ್ತು ಆ ಒಂದು ಹೆಡ್ಲ್ಯಾಂಪ್ ಡಿಸೈನು ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಈ ಹೈವೇಲಿ ನಾನೇನು ಜಾಸ್ತಿ ಟಾಪ್ ಸ್ಪೀಡೆಲ್ಲ ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಕ್ಯಾಮ್ರಾಸ್ ಇದೆ. ಎದುರುಗಡೆ ನೋಡಿ ಯು ಕ್ಯಾನ್ ಸಿ ಆನ್ ದ ರೈಟ್ ಕಾರ್ನರ್ ಟಾಪ್ ಸೈಡ್ ದೇರ್ ಇಸ್ ಒನ್ ಕ್ಯಾಮ್ರಾ.
ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಕ್ಯಾಮ್ರಾಸ್ ಹಾಕ್ಬಿಟ್ಟಿದ್ದಾರೆ ಇವಾಗ. ಬಟ್ ಇಷ್ಟೆಲ್ಲ ಹಾಕಿದ್ರೂ ಟಾಪ್ ಸ್ಪೀಡ್ ಮಾಡೋರು ಇದ್ದೇ ಇದ್ದಾರೆ ಸಿಟಿ ಒಳಗಡೆ. ರೆಕ್ಲೆಸ್ ಡ್ರೈವಿಂಗ್ ಮಾಡ್ತಾರೆ, ಪ್ಲಸ್ ಹೆಲ್ಮೆಟ್ಸ್ ಯೂಸ್ ಮಾಡಲ್ಲ, ಟ್ರಿಪಲ್ ರೈಡಿಂಗ್, ಯಾವ್ದು ಬೇಕೋ ಎಲ್ಲ ಥರ ವೈಲೇಷನ್ ಮಾಡ್ತಾರೆ. ಎಸ್, ನಾನು ಆಗಲೇ ಹೇಳ್ತಿದ್ದಂಗೆ ನಮಗೆ ಈ ಸೆಗ್ಮೆಂಟಲ್ಲಿ ಟ್ರ್ಯಾಂಪ್ 400XE SD ಅಡ್ವೆಂಚರ್, ಎಕ್ಸ್ಪಲ್ಸ್ 210 ಮತ್ತು 200 4V ಜೊತೆಗೆ KTM ಅಡ್ವೆಂಚರ್ 250. ಐ ಥಿಂಕ್ ಈ ಸೆಗ್ಮೆಂಟಲ್ಲಿ ಇಷ್ಟೇ ಬೈಕ್ಸ್ ಇರೋದು. ನಮಗೆ ಈ ಸೆಗ್ಮೆಂಟಿಂದ ಆಚೆ ಬಂದು ಸ್ವಲ್ಪ ಬಿಗ್ಗರ್ ಬೈಕ್ಸ್ನ ತೊಗೋಬೇಕಂದ್ರೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ದ ಫಸ್ಟ್ ಆಪ್ಷನ್ ಅಂದರೆ KTM ಅಲ್ಲೇ ಅಡ್ವೆಂಚರ್ ಸೀರೀಸಲ್ಲಿ 390cc ಬೈಕ್ಸ್ ಇದೆ. ಸೊ 390ccಯಲ್ಲಿ ನಮಗೆ 390 ಅಡ್ವೆಂಚರ್ S ಇದೆ, ವಿಚ್ ಈಸ್ ದ ಟಾಪ್ ಮಾಡೆಲ್. ಆ್ಯಂಡ್ 390X ಅಥವಾ X+ ಅಂತ ಕರೀತಾರೆ, ಅದು ಇದೆ. ದ ಮೇಜರ್ ಡಿಫ್ರೆನ್ಸ್ ಎರಡಲ್ಲಿ ಅಂತಂದರೆ ಪವರ್ ಫಿಗರ್ಸ್ ಎಲ್ಲ ಸೇಮ್ ಇದೆ, ಸಿಮಿಲರ್ ಇದೆ. ಒಂದು ಸ್ವಲ್ಪ ಟೆಕ್ಕಲ್ಲಿ ಒಂದು ಸ್ವಲ್ಪ ಫೀಚರ್ಸ್ ಜಾಸ್ತಿ ಇದೆ ವಿತ್ 390S ಅಲ್ಲಿ. ಅದರಲ್ಲಿ ನಮಗೆ 21 ಇಂಚ್ ಸ್ಪೋಕ್ ವೀಲ್ ಇದೆ. ಸ್ಪೋಕ್ ವೀಲ್ ಆಗಿದ್ರೂ ಕೂಡ ಅದು ಟ್ಯೂಬ್ಲೆಸ್ ಇದೆ. ಸೊ ದಟ್ ಈಸ್ ಒನ್ ಗ್ರೇಟ್ ಫೀಚರ್. ಆ್ಯಂಡ್ ಅದು ಬಿಟ್ಟರೆ ನಮಗೆ ಹಿಮಾಲಯನ್ ಇದೆ. ಹಿಮಾಲಯನ್ 450 ಈಸ್ ಅನ್ ಅಮೇಝಿಂಗ್ ಬೈಕ್. ಮೇ ಬಿ ಹಿಮಾಲಯನ್ 450 ಅರೌಂಡ್ 4 lakh ಆಗುತ್ತೆ ಆನ್ ರೋಡ್, ದ ಟಾಪ್ ವೇರಿಯಂಟ್. 390 ಆಲ್ಸೋ ವಿಲ್ ಕಾಸ್ಟ್ ಇಸ್ ಅರೌಂಡ್ 4.8 ಆಗುತ್ತೆ ಟಾಪ್ ವೇರಿಯಂಟ್. ಅಂದರೆ 390S ಅಂತ ಹೇಳಿದ್ನಲ್ಲ, ಅದು 4.8 ಏನೋ ಆಗುತ್ತೆ. ಆ್ಯಂಡ್ 390 ನಾರ್ಮಲ್ 390X ಅಥವಾ X+ ಅನ್ನೋದು ಅದು ಇಟ್ ವಿಲ್ ಕಾಸ್ಟ್ ಇಸ್ ಅರೌಂಡ್, ಇವಾಗ ಸಿನ್ಸ್ ಇಟ್ ಈಸ್ ಅನ್ ಅಪ್ಡೇಟೆಡ್ ಮಾಡೆಲ್, ಅದು ದ್ಯಾಟ್ ವಿಲ್ ಕಾಸ್ಟ್ ಇಸ್ ಮೇ ಬಿ ಅರೌಂಡ್ 4 lakh, 4 to 4.5 lakh ಅಂತ ಅಂದ್ಕೊಂಡಿದ್ದೆ. ಐ ಆಮ್ ನಾಟ್ ಶೋರ್ ಆನ್ ದ ಎಕ್ಸಾಕ್ಟ್ ಆನ್ ರೋಡ್. ಬಟ್ ಈ ಸೆಗ್ಮೆಂಟಲ್ಲಿ ಓನ್ಲಿ ದೋಸ್ ದ ಬೈಕ್ಸ್ ವಿಚ್ ಆರ್ ರೂಲಿಂಗ್ ದಿಸ್ ಸೆಗ್ಮೆಂಟ್. ಆ್ಯಂಡ್ ದ G310 ಇದೆ, GS310 ಇದೆ, ನಾಟ್ GS310 ಇದೆ. ಸೊ BMW ಅವ್ರದ್ದು ಆ್ಯಂಡ್ TVS ಅವ್ರದ್ದೇ ಬೇಸಿಕಲಿ ಅದೆಲ್ಲ. ಆ್ಯಂಡ್ ಅದು ಕೂಡ ಲಿಟಲ್ ಎಕ್ಸ್ಪೆನ್ಸಿವ್ ಟು ಪರ್ಚೇಸ್ ಆಲ್ಸೋ ಆ್ಯಂಡ್ ಟು ಮೇಂಟೈನ್ ಆಲ್ಸೋ. ಸೊ ಆ್ಯಸ್ ಪರ್ ಮೈ ನಾಲೆಡ್ಜ್ ದಿಸ್ ಇಸ್ ದ ರೀಸನ್ KTM 250. ಸೊ ಬಿಫೋರ್ ಟು ದ್ಯಾಟ್ ಒಂದು ಒಳ್ಳೆ ಸಿನಿಮ್ಯಾಟಿಕ್ಸ್ ನೋಡೋಣ. ಇವಾಗ KTMದು ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ. ಐಲ್ ಜಸ್ಟ್ ಗಿವ್ ಯು ಓವರ್ವ್ಯೂ, ಒಂದು ಬೈಕ್ದು ಓವರ್ವ್ಯೂ ಹೇಗಿದೆ. ಹೈವೇ ಮಧ್ಯದಲ್ಲಿ ಒಂದು ಸ್ಟಾಪ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಹೌ ದ ಬೈಕ್ ಲುಕ್ಸ್. ಸೊ ಇಫ್ ಯು ಆರ್ ಕಮಿಂಗ್ ಫ್ರಮ್ ದ ಟಾಪ್, ಅಂದರೆ ದ ಫ್ರಂಟ್ ಸೆಕ್ಷನಲ್ಲಿ ನಾವೇನು ನೋಡ್ತೀವಿ ಅದು ಟವರ್ ಸೆಟಪ್ ಇದೆ. ಸೊ ಇದು ಡಾಕರ್ ಇನ್ಸ್ಪೈರ್ಡ್ ಟವರ್ ಸೆಟಪ್. ಈ ಹೆಡ್ಲೈಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಕ್ರೇಜಿ ಇದೆ, ಥ್ರೋ ಎಲ್ಲ ಚೆನ್ನಾಗಿದೆ. ಟೂರಿಂಗ್ ಮಾಡೋದಕ್ಕೆ ದೀಸ್ ಆರ್ ಎನಫ್ ಅಂತ ಅನ್ಕೊತೀನಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಪುಟ್ ಅಪ್ ದ ಫಾಗ್ ಲೈಟ್ಸ್. ಸೊ ಆ್ಯಂಡ್ ಲೈಕ್ ನಾನು ಹೇಳ್ದಂಗೆ ಇದು ಇಟ್ ಸಿಟ್ಸ್ ವಿತ್ ಅ 19 inch ಅಲಾಯ್ ವೀಲ್. ಆ್ಯಂಡ್ ಆಲ್ಸೋ ನೀವು ನೋಡ್ಬೋದು ಇಲ್ಲಿ, ಸೊ ಇಟ್ ಈಸ್ ಅ 249.07cc ಸಿಂಗಲ್ ಸಿಲಿಂಡರ್ ಬೈಕ್. ಆ್ಯಂಡ್ ಆಲ್ಸೋ ಇಟ್ ಕಮ್ಸ್ ವಿತ್ ಅ ರೇಡಿಯೇಟರ್. ದೇರ್ ಇಸ್ ನೋ ಅದರ್ ಸ್ಪೆಕ್, ನಾನು ತುಂಬ ಏನು ಡೀಟೇಲ್ ಆಗಿ ಹೇಳೋದು ಬೇಕಾಗಿಲ್ಲ. ಸೊ ಇಟ್ ಕಮ್ಸ್ ವಿತ್ ಅ WP Apex ಸಸ್ಪೆನ್ಷನ್ ವಿಚ್ ಇಸ್ ನಾಟ್ ಅಡ್ಜಸ್ಟಬಲ್. ಇದನ್ನು ಅಡ್ಜಸ್ಟ್ ಮಾಡೋದಕ್ಕಾಗಲ್ಲ. ಬಟ್ ರೇರಲ್ಲಿ ನಮಗೆ ಆಫ್ಸೆಟ್ ಇದೆ ಆ್ಯಂಡ್ ಇಟ್ ಈಸ್ ಅಡ್ಜಸ್ಟಬಲ್. ಇದನ್ನು ಅಡ್ಜಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ರೇರ್ ಟೈರ್. ಇದು ಅಪೋಲೋ ಅದು ಫ್ರಂಟ್ ಮತ್ತು ರೇರ್ ಟೈರ್ಸ್ ಇದೆ. ದ ಫ್ಯೂಯಲ್ ಟ್ಯಾಂಕ್ ಈಸ್ ಅರೌಂಡ್ 14 ಲೀಟ್ರ್ ಇದೆ. ಆ್ಯಂಡ್ ಇಫ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಎಷ್ಟು ರೇಂಜ್ ಬರುತ್ತೆ ಒಂದು ಫುಲ್ ಟ್ಯಾಂಕಲ್ಲಿ ಅಂತಂದರೆ, ಆನ್ ಅ ಹೈವೇ ಐ ವುಡ್ ನಾಟ್ ಸೇ 35. ಸೊ ಕನ್ಸಿಡ್ರಿಂಗ್ ದ ಇಂಡಿಯನ್ ರೋಡ್ ಕಂಡೀಷನ್ಸ್ 1 ಲೀಟ್ರಿಗೆ ಒಂದು 30 ಕೊಡುತ್ತೆ ಅಂದರೆ 14 3s 42, ಮೇ ಬಿ ಅರೌಂಡ್ 400 to 450 ಆ ಒಂದು ರೇಂಜಲ್ಲಿ ಒಂದು ಫುಲ್ ಟ್ಯಾಂಕಲ್ಲಿ ನಾವು ಟೂರ್ ಮಾಡ್ಬೋದು. ಆ್ಯಂಡ್ ದ ಗ್ರ್ಯಾಬ್ ರೈಲ್ಸ್ ಆಲ್ಸೋ ತುಂಬ ಚೆನ್ನಾಗಿದೆ. ಗ್ರ್ಯಾಬ್ ರೈಲ್ಸು ಚೆನ್ನಾಗಿದೆ. ಆ್ಯಂಡ್ ದ ರೇರ್ ಸೆಕ್ಷನ್ ಆಫ್ ದ ಬೈಕ್ ಲುಕ್ ಲೈಕ್ ದಿಸ್. ಈ ಥರ ಕಾಣುತ್ತೆ ರೇರ್ ಸೆಕ್ಷನ್. ಅಡ್ವೆಂಚರ್ ಬೈಕ್ಸ್ಗೆ ಯೂಶ್ವಲಿ ಎಕ್ಸಾಸ್ಟ್ ಎಲ್ಲ ತುಂಬ ಮೇಲ್ಗಡೆ ಕೊಟ್ಟಿರ್ತಾರೆ, ಅಂದರೆ ಈ ಒಂದು ರೀಜನಲ್ಲಿ ಕೊಟ್ಟಿರ್ತಾರೆ. ಇದು ಅಂಡರ್ಬೆಲ್ಲಿನೇ ಇದೆ. ಆ್ಯಂಡ್ ವಿ ಆಲ್ ನೋ ದ್ಯಾಟ್ KTM ಹ್ಯಾಸ್ ಆಲ್ರೆಡಿ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಇಟ್. ಸೊ ಹೌದು, ಇಂಜಿನಿಯರಿಂಗ್ ಆ ಥರ ಇದೆ.
ಸೊ ದೇರ್ ಇಸ್ ನೋ ಡೌಟ್ ಆನ್ ದ ಎಕ್ಸಾಸ್ಟ್. ಸೊ ನಮಗೆ ಸೈಡಿಂದ ಬೈಕ್ ಈ ಥರ ಕಾಣುತ್ತೆ. ಇಟ್ ಈಸ್ ವೆರಿ ಹ್ಯೂಜ್ ಅಂತ ಹೇಳ್ತೀನಿ. ಸೊ ಆ್ಯಂಡ್ ದ ಸೀಟ್ ಹೈಟ್ ಈಸ್ ಅರೌಂಡ್ 825 mm ಇದೆ. ಸೊ ಇಫ್ ಎನಿವನ್ ಈಸ್ ಅರೌಂಡ್ 57, 58 ಇದ್ದರೆ ಐ ಥಿಂಕ್ ಇಟ್ ಈಸ್ ವೆರಿ ಅಪ್ರೋಚಬಲ್ ಅನಿಸುತ್ತೆ ನನಗೆ. 57, 58 ಇದ್ದರೆ ಸಾಕು. ವಿ ಕ್ಯಾನ್ ಈಸಿಲಿ ಫ್ಲ್ಯಾಟ್ ಫುಟ್ ಆ್ಯಂಡ್ ರೈಡ್ ದಿಸ್ ಬೈಕ್ ವೆರಿ ಕಂಫರ್ಟಬ್ಲಿ. The ground clearance is also around 228 mm, which is very good. This is how the bike looks from the side. Bike ಯಾವ ಥರ ಕಾಣುತ್ತೆ from this side. So I'll just give you one overview. Even the angle in the bike ಈ ಥರ ಕಾಣುತ್ತೆ. It looks very huge for a 250cc. Tower setup ಇರ್ಬೋದು, ಹೆಡ್ಲ್ಯಾಂಪ್ದು ಆ್ಯಂಡ್ ದ ನಕಲ್ ಗಾರ್ಡ್ಸ್ ಆ್ಯಂಡ್ ದ ಬೀಕ್ ಏನಿದೆ ಫ್ರಂಟಲ್ಲಿ ಒಂದು ಒಳ್ಳೆ ಅಡ್ವೆಂಚರ್ ಬೈಕ್ ಅಂತ ಒಂದು ಫೀಲ್ ಕೊಡುತ್ತೆ. ಸೊ ದಟ್ ಈಸ್ ಹೌ ದ ಅಡ್ವೆಂಚರ್ ಬೈಕ್ಸ್ ಹ್ಯಾಸ್ ಟು ಬಿ ಡಿಸೈನ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಎವ್ರಿಥಿಂಗ್ ಈಸ್ LEDs ಇದರಲ್ಲಿ. ದೇರ್ ಇಸ್ ನೋ ಅದರ್ ಲೈಟಿಂಗ್ ಸಿಸ್ಟಮ್, ಎಲ್ಲ LED ಇದೆ. ಆ್ಯಂಡ್ ಇಫ್ ಯು ಕಮ್ ಟು ದ ಸೀಟ್ ಕುಷನಿಂಗ್ ಕೂಡ ಚೆನ್ನಾಗಿದೆ ಫಾರ್ ಅ ಪಿಲಿಯನ್. ಆ್ಯಂಡ್ ರೈಡರ್ಗೆ ಕೂಡ ಕುಷನಿಂಗ್ ಚೆನ್ನಾಗಿದೆ. ಆ್ಯಂಡ್ ಇಟ್ ಈಸ್ ಅ E20 ಕಂಪ್ಲೈಂಟ್ ಇಂಜಿನ್. ನಮಗೆ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಸಿಗ್ತಾ ಇರೋದ್ರಿಂದ. So this engine is E20 compliant. So that's all the overview. ನಿಮಗೊಂದು ಸಿನಿಮ್ಯಾಟಿಕ್ ತೋರಿಸ್ತೀನಿ. ಸೊ ಬೈಕ್ ಯಾವ ಥರ ಕಾಣುತ್ತೆ ಅಂತ. ಸೊ ವಿಲ್ ಸಿ ದ ಸಿನಿಮ್ಯಾಟಿಕ್ ನಾವು. ಇವಾಗ ನೋಡಿದ್ದೀರಾ ಒಂದು ಶಾರ್ಟ್ ರಿವ್ಯೂ KTM ಅಡ್ವೆಂಚರ್ದು. ಟು ಕನ್ಕ್ಲೂಡ್ ದಿಸ್, ನಾನು ಏನಕ್ಕೆ KTM ಅಡ್ವೆಂಚರ್ 250ನೇ ಚೂಸ್ ಮಾಡಿದೆ ಅಂದರೆ, KTMಲ್ಲಿ ನೀವು ನೋಡ್ದಂಗೆ ಇದೊಂದು ಟಾಲ್ ವೈಸರ್ ಇದೆ. ಈ ವೈಸರ್ ನಮಗೆ ಹೈವೇ ರೈಡ್ಸಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಐ ಥಿಂಕ್ ಇನ್ ದಿಸ್ ಸೆಗ್ಮೆಂಟ್ ಇಷ್ಟೊಂದು ಟಾಲ್ ವೈಸರ್ ಬೇರೆ ಯಾವ ಬೈಕಲ್ಲೂ ಇಲ್ಲ ಎಕ್ಸೆಪ್ಟ್ ದಟ್ 390. ಆ್ಯಂಡ್ ಆಲ್ಸೋ ಅದೊಂದು ಅಡ್ವೆಂಚರ್ ಬೈಕ್ ಫೀಲ್ ಕೊಡುತ್ತೆ. ದ ಫ್ರಂಟ್ ಮಡ್ಗಾರ್ಡ್ ಏನಿದೆ ಅದು ಬಿಗ್ಡ್ ಅಪ್ ಆಗಿದೆ. ಸೊ ಒಂದು ಅಡ್ವೆಂಚರ್ ಬೈಕ್ ಫೀಲ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ದ ಇಂಜಿನ್ ರಿಫೈನ್ಮೆಂಟ್ ಈಸ್ ಸೋ ಗುಡ್. ನಾನು ಇದನ್ನು ತುಂಬ ಟೆಸ್ಟ್ ರೈಡ್ ಮಾಡಿದ್ದೀನಿ. ತೊಗೊಳಕ್ಕೆ ಮುಂಚೆ ಒಂದು 3-4 ಸಲ ಟೆಸ್ಟ್ ರೈಡ್ ಮಾಡಿಕೊಂಡೆ. ಆ್ಯಂಡ್ ಯು ಸಿ ದ ಬ್ರೇಕಿಂಗ್ ಈಸ್ ಆಲ್ಸೋ ಅಮೇಝಿಂಗ್. ಆ್ಯಂಡ್ ದ ಬ್ರೇಕಿಂಗ್ ಈಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಗುಡ್ ಫಾರ್ ದಿಸ್ ಸೆಗ್ಮೆಂಟ್. ಎಲ್ಲ ಬೈಬ್ರೇ ಸೆಟಪ್ ಇದೆ ಬ್ರೇಕ್ಸ್ ಎಲ್ಲ. ಆ್ಯಂಡ್ ಲೈಕ್ ನಾನು ಆಲ್ರೆಡಿ ಹೇಳ್ದಂಗೆ ದ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ನೀವು ಇವಾಗ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್ ಲೈವ್. ಸೊ ಇಷ್ಟೊಂದು ಗುಂಡಿ ಇರೋ ರೋಡ್ಸಲ್ಲಿ ಮತ್ತು ಸಿಕ್ಕಾಪಟ್ಟೆ ಹಾಳಾಗಿರೋ ರೋಡ್ಸಲ್ಲಿ ಎಫರ್ಟ್ಲೆಸ್ ಆಗಿ ಹೋಗ್ಬೋದು ಈ ಸೆಗ್ಮೆಂಟ್. ಅಂದರೆ ದಟ್ ಈಸ್ ವೈ ದ ಅಡ್ವೆಂಚರ್ ಬೈಕ್ಸ್ ಆರ್ ಯೂಶ್ವಲಿ ಪ್ರಿಫರ್ಡ್. ಇವಾಗ ನೀವು ಯಾರೇ ನೋಡಿ ಯಂಗರ್ ಜನ್ರೇಷನ್, ಸೊ ದೇ ಯೂಶ್ವಲಿ ಗೋ ಫಾರ್ ಅಡ್ವೆಂಚರ್ ಬೈಕ್ಸ್. ಎಕ್ಸ್ಪಲ್ಸ್ ಈಸ್ ಆಲ್ಸೋ ವೆರಿ ಗುಡ್ ಕೇಪಬಲ್ ಮೋಟರ್ ಬೈಕ್. ಇನ್ನೊಂದು ಸ್ವಲ್ಪ ಬಜೆಟ್ ಇದೆ ಅಂದರೆ ಯೂಶ್ವಲಿ ದೇ ಗೋ ಫಾರ್ SX 250. ಇಫ್ ಯು ವಾಂಟ್ ಬೆಟರ್ ಫೀಚರ್ಸ್ ಲೈಕ್ ಇವಾಗ ನಮಗೆ KTMಲ್ಲಿ ನೋಡಿ ರೈಟ್ ಬೈ ವೈರ್ ಇದೆ, ಥ್ರಾಟಲ್ ಆ್ಯಂಡ್ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇದೆ, ಆ್ಯಂಡ್ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಇದೆ, ಆ್ಯಂಡ್ ಆಲ್ಸೋ ನಮಗೆ ಸ್ವಿಚಬಲ್ ABS ಇದೆ. ಸೊ ನನಗೆ ಯಾವಾಗಾದರೂ ಆಫ್ ರೋಡ್ ಮಾಡಬೇಕಿದ್ರೆ ರೇರ್ ವೀಲಲ್ಲಿರೋ ABSನ ನಾನು ಸ್ವಿಚ್ ಆಫ್ ಮಾಡ್ಕೋಬೋದು. ಸೊ ಇಷ್ಟೊಂದು ಫೀಚರ್ಸ್ ಲೋಡೆಡ್ ಇದೆ. ಸೊ ದಟ್ ಈಸ್ ವೈ ಐ ಜಸ್ಟ್ ಗಾಡಿ ಹೋಗ್ಬಿಡ್ಲಿ ಇದು, ಲೆಟ್ ಮಿ ಓವರ್ಟೇಕ್. ಸೊ ದಟ್ ಈಸ್ ವೈ ಐ ಪ್ರಿಫರ್ಡ್ KTM ಅಡ್ವೆಂಚರ್ 250 ಓವರ್ ಆಲ್ ಅದರ್ ಬೈಕ್ಸ್ ಇನ್ ದಿಸ್ ಸೆಗ್ಮೆಂಟ್. ಈ ಸೆಗ್ಮೆಂಟಲ್ಲಿ ಬೇರೆ ಬೈಕ್ಸಲ್ಲಿ ನಮ್ಗೆ ಇಷ್ಟೊಂದು ಫೀಚರ್ ಎಲ್ಲ ಇಲ್ಲ. ಲೈಕ್ ನಾರ್ಮಲ್ ಆಗಿರೋ ಫೀಚರ್ಸ್ ಎಲ್ಲ ಇದೆ, ABS ಎಲ್ಲ ಇದೆ, ಆ್ಯಂಡ್ ಮೇ ಬಿ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಕೂಡ ಇದೆ. ಯು ವಿಲ್ ನಾಟ್ ಗೆಟ್ ರೈಟ್ ಬೈ ವೈರ್, ಆಮೇಲೆ ಯು ವಿಲ್ ನಾಟ್ ಗೆಟ್ ಕ್ವಿಕ್ ಶಿಫ್ಟರ್ಸ್, ಅದೆಲ್ಲ ಬರೋದಿಲ್ಲ. ಸೊ ನಿಮಗೆ KTM 390ನಲ್ಲಿ ವಿ ಹ್ಯಾವ್ ಲಾಟ್ ಮೋರ್ ಫೀಚರ್ಸ್. ಇದಕ್ಕಿಂತ ಜಾಸ್ತಿ ಫೀಚರ್ಸ್ ಇದೆ. ಕ್ರೂಸ್ ಕಂಟ್ರೋಲ್ ಇದೆ, ಆ್ಯಂಡ್ 21 ಇಂಚ್ ವೀಲ್ ಸೆಟಪ್ ಇದೆ,
ಆ್ಯಂಡ್ ಆಲ್ಸೋ ಕ್ರಾಲ್ ಫೀಚರ್ ಇದೆ, ಆ್ಯಂಡ್ ಆಲ್ಸೋ ದ್ಯಾಟ್ ಒನ್ ಫೀಚರ್ ಕಾರ್ನರಿಂಗ್ ABS ಇದೆ. ಸೊ ಅದರ ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ. ಸೊ ಯಾರ್ಯಾರು ಈ ಬೈಕ್ನ ತೊಗೋಬೋದು, ಯಾರಿಗೆ ಈ ಬೈಕ್ ಸೂಟ್ ಆಗುತ್ತೆ ಅಂತ ಹೇಳ್ಬೋದಾದರೆ, ಆ್ಯಸ್ ಪರ್ ಮೈ ನಾಲೆಡ್ಜ್ ಐ ಥಿಂಕ್ ಸಮನ್ ಹೂ ಇಸ್ ಇನ್ ಟು ಅಡ್ವೆಂಚರ್ ರೈಡಿಂಗ್, ಯಾರಾದರೂ ಇವಾಗ ನಾನು ಟೂರಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಅಡ್ವೆಂಚರ್ ಬೈಕ್ಸ್ಗೆ ಇಂಟ್ರೊಡ್ಯೂಸ್ ಆಗ್ತಾಯಿದ್ದೀನಿ, ಆ ಥರದವರು ದೇ ಕ್ಯಾನ್ ಈಸಿಲಿ ಗೋ ಫಾರ್ ಅಡ್ವೆಂಚರ್ 250 ಇಫ್ ಯು ಹ್ಯಾವ್ ಬಜೆಟ್ ಅಪ್ ಟು 3.5 lakhs. ಇಲ್ಲ ಅಷ್ಟೊಂದು ಆಗೋದಿಲ್ಲ, ಬಟ್ ಐ ಸ್ಟಿಲ್ ವಾಂಟ್ ಅ ಗುಡ್ ಬೈಕ್ ಅಂದರೆ ಐ ವುಡ್ ಪ್ರಿಫರ್ SX 250 ಆರ್ Xpulse 210. ಅಮೇಝಿಂಗ್ ಬೈಕ್ಸ್ ಅವೆರಡೂ. ಬಟ್ ದ ಕ್ಯಾಚ್ ಏನಂದರೆ ಯು ವಿಲ್ ನಾಟ್ ಗೆಟ್ ದೋಸ್ ಫೀಚರ್ಸ್. ಲೈಕ್ ನಾನು ಇವಾಗ ಏನು ಹೇಳಿದೆ, ಟೆಕ್ ಫೀಚರ್ಸ್ ಅದೆಲ್ಲ ಸಿಗೋಲ್ಲ. ಅಟ್ ದ ಸೇಮ್ ಟೈಮ್ ಎಕ್ಸ್ಪಲ್ಸಲ್ಲಿ ಯು ವಿಲ್ ನಾಟ್ ಹ್ಯಾವ್ ಟ್ಯೂಬ್ಲೆಸ್ ಸೆಟಪ್. ನಮಗೆ ಟ್ಯೂಬ್ಡ್ ಟೈರ್ಸ್ ಸಿಗುತ್ತೆ, ಏನಾದರೂ ಪಂಚರ್ ಆದರೆ ಸಿಕ್ಕಾಬಿಡೆ ಕಷ್ಟ ಆಗುತ್ತೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಎವ್ರಿ ಅದರ್ ಬೈಕ್ ಇನ್ ದಿಸ್ ಸೆಗ್ಮೆಂಟ್ ಈಸ್ ಈಕ್ವಲಿ ಗುಡ್. ಐ ವಿಲ್ ನಾಟ್ ಡಿನೈ ದ್ಯಾಟ್. ಎಲ್ಲ ಬೈಕ್ಸೂ ಈಕ್ವಲಿ ಕೇಪಬಲ್. ಸೊ ಲೆಟ್ಸ್ ನಾಟ್ ಡಿಗ್ರೇಡ್ ಎನಿ ಆಫ್ ದ ಬೈಕ್ಸ್. ಎಲ್ಲ ಬೈಕಲ್ಲೂ ಅದೇ ಆದ ಒಂದು ಗ್ರೇಟ್ ಫೀಚರ್ಸ್ ಇರುತ್ತೆ. ದ ಓನ್ಲಿ ರೈಡರ್ ವಿಲ್ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್. ಸೊ ಇವಾಗ ನಾನು ಹೇಳಿದೆ ಅಂತ 250 ಚೆನ್ನಾಗಿದೆ ಅಂತಲ್ಲ. ಸೊ ಇವಾಗ ನಮಗೆ ಯಾವ ಬೈಕ್ ಬೇಕು, ವಾಟ್ ಈಸ್ ಮೈ ಯೂಸೇಜ್, ನಾನು ಯಾವ ಥರ ಓಡಿಸ್ತೀನಿ, ವಾಟ್ ಈಸ್ ಮೈ ಸ್ಟೈಲ್ ಆಫ್ ರೈಡಿಂಗ್, ಅದನ್ನೆಲ್ಲ ನೀವು ತಿಳ್ಕೊಂಡು ಯು ಹ್ಯಾವ್ ಟು ಗೆಟ್ ದ ಬೈಕ್. ಸೊ ಅದಕ್ಕೆ ಐ ಆಲ್ವೇಸ್ ಟ್ರೈ ಟು ಟೇಕ್ ದ ಟೆಸ್ಟ್ ರೈಡ್. ಒಂದು ಟೆಸ್ಟ್ ರೈಡ್ ತೊಗೊಳ್ಳೇಬೇಕು. ಟೆಸ್ಟ್ ರೈಡ್ ತೊಗೊಂಡೆ ಯು ಕೆನಾಟ್ ಡಿಸೈಡ್ ಯಾವ ಥರ ಬೈಕ್ ನನಗೆ ಸೂಟ್ ಆಗುತ್ತೆ, ನಾನು ಯಾವ ಥರ ಓಡಿಸ್ತೀನಿ, ನಾನು ಬೈಕ್ ತೊಗೊಂಡ್ಮೇಲೆ ಯಾವ ಥರ ರೈಡ್ ಮಾಡಬೇಕು. ಸೊ ಅದೆಲ್ಲ ಇಟ್ ಈಸ್ ಎಂಟೈರ್ಲಿ ಡಿಪೆಂಡಿಂಗ್ ಆನ್ ದ ಇಂಡಿವಿಜುವಲ್. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಶಾರ್ಟ್ ರೈಡ್. ಈ ವಿಡಿಯೋ ಮುಖಾಂತರ ತುಂಬ KTM ತೊಗೋಬೇಕು ಅಂತ ಅಂದ್ಕೊಂಡಿರೋರಿಗೆ ಅಥವಾ ಅಡ್ವೆಂಚರ್ ಬೈಕ್ ತೊಗೋಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದು ಸ್ವಲ್ಪ ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಲಾಟ್ ಆಫ್ ಅದರ್ ವೀಡಿಯೋಸ್ ಆರ್ ಕಮಿಂಗ್ ಅಪ್. ಮೇ ಬಿ ದ ರೈಡ್ ವೀಡಿಯೋಸ್ ಮತ್ತು ಬೇರೆ ಇನ್ಫಾರ್ಮೇಟಿವ್ ವೀಡಿಯೋಸ್ ರಿಲೇಟೆಡ್ ಟು ಮೈ KTM ಅಡ್ವೆಂಚರ್ ಅದೆಲ್ಲ ಬರುತ್ತೆ ಮುಂದೆ. ಇನ್ನೂ ತುಂಬ ರೈಡ್ಸ್ ಮಾಡೋದಿದೆ, ಆ ರೈಡ್ ವೀಡಿಯೋಸ್ ಎಲ್ಲ ಮುಂದೆ ಬರುತ್ತೆ ಅಂತ ಹೇಳ್ತಾ ಐ ಆಮ್ ಜಸ್ಟ್ ಕನ್ಕ್ಲೂಡಿಂಗ್ ದ ವಿಡಿಯೋ ಫಾರ್ ಟುಡೇ. ಬಾಯ್.